ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ವಿಭಜನೆಯಂತೆ ಆಗಲಿಲ್ಲ. ಗೋಕಾಕ್ ಚಿಕ್ಕೋಡಿ ಜನ ಮರಮರನೆ ಮರುಗೋದು ನಿಲ್ತಾ ಇಲ್ಲ. ಯಾಕೋ ಏನೋ ಎರಡೂ ಭಾಗದ ಜನ ಧ್ವನಿ ಇಲ್ಲದವ್ರು ಆಗಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ವಿಶ್ವಾಸ ಇತ್ತು, ಈ ಸಲ ಉಸ್ತುವಾರಿ ಸಚಿವರು ಇದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮಾಡಿಯೇ ತೀರ್ತಾರೆ ಅನ್ನುವಂಥವ್ರು ಭಾಳಷ್ಟು ಅವ್ರ ಫಾಲೋವರ್ಸ್ ಬಂದು ನಮ್ಮ ಮುಂದೆ ಹೇಳಿದ್ದು ಉಂಟು. ಆದರೆ ಇಲ್ಲಿವರೆಗೆ ಇಲ್ಲ, ಆಗಿಲ್ಲ, ಮುಂದಾಗುವ ಸಾಧ್ಯತೆಗಳು ಕ್ಷೀಣಿಸ್ತಾ ಇದ್ದಾವ ಅಂತಾರೆ. ಯಾಕೆ ಸೋದರು ನಮ್ಮ ಸತೀಶ್ ಅವರು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಜನ ಮಾತ್ರ ಮರುಗೋದು ನಿಂತಿಲ್ಲ. ಯಾಕಂದರೆ ಇದು ಇಂದು ನಿನ್ನೆದಲ್ಲ ಹೋರಾಟ. ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ದಿವಂಗತರು ಇವತ್ತಿಲ್ಲ ಗೋಕಾಕದ ವಿಷಯದಲ್ಲ. ಅದೇ ಕಾಲಕ್ಕೆ BR ಸಂಗಪ್ಪಗೋಳು ಅವರು ಇವತ್ತಿಲ್ಲ, ಚಿಕ್ಕೋಡಿ ಜಿಲ್ಲಾ ಆಗಲೆಂದು ಹೋರಾಟ ಮಾಡಿದವರು. ಇವರಿಬ್ಬರು ಹೋರಾಟ ಭಾಳ ದಿನಗಳವರೆಗೆ ಹೋರಾಟ ಆಯಿತು. ಸತ್ಯಾಗ್ರಹ ಮಾಡಿದರು, ಮೂಮೆಂಟನ್ನು ಜೀವಂತಿಟ್ಟರು. ಇವರಿಬ್ಬರ ಹೋರಾಟದಿಂದಾಗಿ ಇವೆರಡು ಜೀವಂತವಾಗಿ ಬಂದು ಜಿಲ್ಲಾ ಆಗಬೇಕು, ಆದರೆ ಆಗಲಿಲ್ಲ. ಇದು ನಿಜವಾಗಿ ನಿರಾಶೆಯ ವಿಷಯ. ಇವತ್ತು ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ, ನಮ್ಮ ದಿವಂಗತ BR ಸಂಗಪ್ಪಗೋಳವರ ಸ್ಕೂಲ್, ವಿಶೇಷವಾಗಿ ಅದು ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ, ಅದರ ಒಂದು ಏನಪ್ಪ ಅಂತಂದ್ರೆ ಉದ್ಘಾಟನೆಗಾಗಿ, ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ ಅನ್ನುವಂಥದ್ದು. ಯಾವ ಸ್ಕೂಲು ಆರಂಭ ಆಗಿತ್ತೋ ನಮ್ಮ BR ಸಂಗಪ್ಪಗೋಳು, ಅದರ ಅಧ್ಯಕ್ಷರು ಇವತ್ತು ರುದ್ರಪ್ಪ ಸಂಗಪ್ಪಗೋಳು ಇದ್ದಾರೆ. ಆ ಸ್ಕೂಲಿಗೆ ಇವತ್ತು ಅವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ವೀರಕುಮಾರ್ ಪಾಟೀಲರು, ಇವರೆಲ್ಲರೂ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಹೋಗ್ತಾ ಇದ್ದಾರೆ. ಇದನ್ನು ಯಾಕೆ ದಿಶೆಯಲ್ಲಿ ಮಾತಾಡಬೇಕಾಗಿದೆ ಅಂದರೆ, ಯಾವ ಸಂಗಪ್ಪಗಳು ಚಿಕ್ಕೋಡಿ ಜಿಲ್ಲಾಡಳಿತ ಹೋರಾಟ ಮಾಡಿರೋ ಅವರು ಇವತ್ತು ನಿರಾಶೆ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ಭಾಳ ವರ್ಷ ಹೋರಾಟ ಮಾಡಿದರು. ಆದರೆ ಅಧಿಕಾರ ಅವರು ಕೈಯಲ್ಲಿಲ್ಲ, ಹೋರಾಟಗಾರಷ್ಟು ಅವರು. ಇವತ್ತು ಅಧಿಕಾರ ಕೈಯಲ್ಲಿದ್ದು ನಮ್ಮ ಸತೀಶ್ ಅವರು ಆ ವಿಷಯದಲ್ಲಿ ಯಾಕೋ ಏನೋ ಪ್ರಯತ್ನ ಮಾಡಿದರು, ಆದರೂ ಆಗಲಿಲ್ಲ. ಅದಕ್ಕೆ ಕಾರಣ ಹೇಳ್ಬೋದು, ನಾವು ಇಲ್ಲ ಅಂತಲ್ಲ. ಸೌದಿಯವರು ತಮ್ಮ ಜಿಲ್ಲಾ ಆಗಲಿ ಹತ್ತನೇ ಅಂತ ಹೇಳಿದರು, ಬೈನದವರು ಆಗಲಿ ಅಂತ ಹೇಳಿದರು. ಅಂದರೆ ನಮ್ಮ ಕೌಸಲ್ಗಿ ಅವರಾಗಿರ್ಬೋದು, ಅವರೆಲ್ಲ ಅಂದಾಗ ಸಹಜ ಎಲ್ಲನೂ ಮಾಡಲಿಕ್ಕಾಗಲ್ಲ, ಸಿದ್ದರಾಮಯ್ಯ ಕೈ ಸೋತರು ಅಂತ ಹೇಳಿ ಹೋಗ್ಬೋದು. ಆದರೆ ಇವೆರಡೂ ಜಿಲ್ಲೆ ಆಗೋದು ಮಾತ್ರ ಬಹಳ ಸಮರ್ಪಕಿತ್ತು ಮತ್ತು ಅನಿವಾರ್ಯನೂ ಇತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅನೇಕ ಹೋರಾಟಗಳು ಇಲ್ಲಿ ಆಗ್ತಾ ಇದ್ದು, ಅನೇಕ ಹೋರಾಟ ಆಗೋ ಜೊತೆಗೆ ಅನೇಕರ ಬಯಕೆ ಆಗಿತ್ತು. ಆದರೆ ಇವತ್ತದ ಆಗದೆ ಹೋಗಿದ್ದರಿಂದಾಗೆ ಈ ಪ್ರಶ್ನೆ ಇವತ್ತು ಮತ್ತು ಮಾಡಬೇಕಾಗಿದೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು ಹೋರಾಟಗಾರರಿಲ್ಲ, ನಾವು ಆರಂಭ ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತೀವಿ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಆದರೆ ಅವರು ಸ್ತಬ್ಧ ಆಗ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗೋದು ತುರ್ತು ಮಾತ್ರ ಸಾಧ್ಯ ಇಲ್ಲ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಒಳಗೆ ಜನ ಮರಗ್ತಾ ಇದ್ದಾರೆ, ಹೇಳಲಿಕ್ಕಾಗದ, ಅನುಭವಿಸ್ಲಿಕ್ಕಾಗದ, ಆಯ್ತು ಪಾಯಿಸಲ್ಲ ಅಂತೇಳಿ. ಯಾಕಂದ್ರೆ ಸತೀಶ್ ಅವ್ರ ಮೇಲೆ ಒಂದು ಭಾಳ ಭರವಸೆ. ಇವತ್ತು ಅವರು CM ಪೋಸ್ಟದ ಸ್ಪರ್ಧಿ, 2028ಕ್ಕೆ ನಾನು CM ಆಗ್ತೀನಿ ಅಂತೇಳಿ ಈಗಾಗಲೇ ಅವರು ಅನೇಕ ಸಲ ಹೇಳ್ಕೊಂಡಿದ್ದು ಉಂಟು. ಈಗಂತೀಯಲ್ಲಪ್ಪ ನಾವು ಅಂತೇಳಿ. ಅಂದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಇದು ಸಾಧ್ಯ ಇತ್ತು. ಇನ್ನು ಈಗ ಆಗಲಿಲ್ಲ ಅಂದರೆ ಇನ್ನೆಂದೂ ಆಗೋದಿಲ್ಲ ಅನ್ನೋಂಥ ನೋವು ಎಲ್ಲ ಜನರಲ್ಲಿ ಕೂಡಿದ್ದಾರೆ, ಎಲ್ಲರಲ್ಲೂ ಕೂಡಿದೆ. ಇವತ್ತಿನ ವಕೀಲರು, ಹೋರಾಟಗಾರ ಇರ್ಬೋದು, ಅವರಲ್ಲೂ ಅಸಮಾಧಾನದ. ಅನೇಕ ನಮ್ಮ ಸ್ವಾಮೀಜಿಗಳಲ್ಲಿ ಅದ ಹೋರಾಟದ ಮುಂಚೂಣಿಯಲ್ಲಿದ್ದಂಥವ್ರು ಆಗಬೇಕಾಗಿತ್ತು, ಯಾಕೋ ಆಗಲಿಲ್ಲ ಅಂಥೇಳಿ. ಆದರೆ ಇಲ್ಲೇ ಇದಕ್ಕೆ ಉತ್ತರ ಇದಕ್ಕೆ ಕಾಲ ಕೊಡಬೇಕಾಗ್ತದೆ. ಬಟ್ ಜನ ಮಾತ್ರ ಇವತ್ತು ಇನ್ನೂ ಆಗ್ಬೋದೇನೋ, ಇನ್ನು ಆಗೋದಿಲ್ಲ ಅಂತ ಕೆಲವು ಜನ, ಆಗ್ಬೋದೇನೋ ಅಂತ ಕೆಲವು ಜನ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಒಂದು ರೀತಿ ಸ್ತಬ್ಧತೆ, ಮೌನತೆ ಎರಡೂ ತಾಲೂಕುಗಳಲ್ಲಿ ಆಗಿಬಿಟ್ಟದೆ. ಇವತ್ತು ಚಿಕ್ಕೋಡಿಯಲ್ಲೂ ಮತ್ತು ಗೋಕಾಕದಲ್ಲೂ. ವಿಶೇಷವಾಗಿ ಚಿಕ್ಕೋಡಿಯಲ್ಲಂತೂ ದಿವಂಗತ BR ಸಂಗಪ್ಪಗೋಳ ಹೋರಾಟ ಅಂತ ಭಾಳ ನಿಖರವಾಗಿತ್ತು. ಅವರು ಒಂದು ಹಂತಕ್ಕೆ ತಂದು ಇವತ್ತೇನಾದರೂ ಶಿಕ್ಷಣ ಜಿಲ್ಲೆ ಆಗಿದ್ದರೆ ಇವರ ಸತತ ಪ್ರಯತ್ನ, ಜೊತೆಗೆ ಅಲ್ಲಿಯ ರಾಜಕಾರಣಿಗಳು ಎ ಪಾಟೀಲ್ ಆಗಿರ್ಬೋದು, ನಮ್ಮ ಉಮೇಶ್ ಕತ್ತಿಯವರಾಗಿರ್ಬೋದು, ಇವರು ಹೋರಾಟ ಅಂತ ಇತ್ತಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ
ಮೂಲತಃ ಅದೊಂದು ಪಟ್ಟಣ ಪಂಚಾಯತಿನೋ ಇತ್ತು, ಮೊದಲ ಪುರಸಭೆ ಇತ್ತು. ಅಂಥ ಒಂದು ಚಿಕ್ಕೋಡಿಗೆ ನೀರಿನ ವ್ಯವಸ್ಥೆ ಇಲ್ಲದಂಥ ಚಿಕ್ಕೋಡಿಗೆ ಏಕಾಏಕಿ ಗೋಕಾಕದ ಮಟ್ಟಕ್ಕೆ ತಂದಿಲ್ಲ ಸೆ. ನಮ್ಮದು ಒಂದು ಕೈ ಇವತ್ತು ಮೇಲಪ್ಪ ಶಿಕ್ಷಣ ಜಿಲ್ಲೆ ಆಗಿದೆ ಇವತ್ತು. ಅದಕ್ಕೆ ಕಾರಣೀಕರ್ತರು ಈ ನಮ್ಮ ಸಂಗಪ್ಪಗಳು ಮತ್ತು ಅವರಿಬ್ಬರು ದಿವಂಗತರಾದಂಥ ಇವತ್ತಿದೆ ನಮ್ಮ ಇ ವಿ ಪಾಟೀಲ್ ಇದ್ದಾರೆ, ಅವರು ಹೋರಾಟದ ಅದರಲ್ಲೇ. ಹೀಗಾಗಿ ಅದೊಂದು ಆಯಿತು. ಬಟ್ ನಮ್ಮದು ಶಿಕ್ಷಣ ಇಲ್ಲ, ಯಾವುದಿಲ್ಲ ಗೋಕಾಕ್. ಆಗ್ತದೆ ಅನ್ನುವಂಥದ್ದು. ಅವ್ರು ಸ್ಟ್ರೈಕ್ ಇದ್ದಾಗ ನಾವು ಸ್ಟ್ರೈಕ್ ಹೇಳೋದು, ಅವ್ರು ನಿಂತ್ಕೊಳ್ಳೋ ಅವ್ರು ನಿಂತು ಬಿಡುವಂಥದ್ದು. ಒಂದು ಆ್ಯಕ್ಟಿವ್ನೆಸ್ ನಮ್ಮಲ್ಲಿ ಉಳಿಲಿಲ್ಲ. ಮಾಡ್ತೀವಿ ನಾವು, ಸ್ಟ್ರೈಕ್ ಇಲ್ಲ ಅಂತಲ್ಲ, ಮಾನವ ಸರಪಳಿ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ಒಂದು ದಿವಸಕ್ಕೆ ಎಲ್ಲನೂ ಮಾಡ್ತೀವಿ. ಆದರೆ ಸರ್ಕಾರದ ಮೇಲೆ ಒತ್ತಡ ತಂದು ಹಾಕುವಂಥ ಒಂದು ವ್ಯಕ್ತಿತ್ವ ಇಲ್ಲಿವರೆಗೆ ಇರಲಿಲ್ಲ. ಬಟ್ ಇದ್ದ ಅದು ಆಗಲಿಲ್ಲ. ಯಾಕೆಂದರೆ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಶಕ್ತಿ ನಮ್ಮ ಸತೀಶ್ ಅವರಲ್ಲದ, ಅದರಲ್ಲಿ ಎರಡು ಮಾತ್ರ ಇಲ್ಲ. ಆದರೆ ಅವರು ಇದನ್ನು ಈ ಒಂದು ಆಶೆಯನ್ನು ಸಂಗಪ್ಪಗಳ ಆಸೆ ಆಗಿರ್ಬೋದು, ನಿಂಗಸ್ವಾಮಿ ಪೂಜಾರಿಯವರ ಆಸೆ ಆಗಿರ್ಬೋದು ಈಡೇರಿಸಬೇಕಾಗಿತ್ತು. ಅದೆಲ್ಲ ಹೆಚ್ಚು ಇಡೀ ಎರಡೂ ಭಾಗದ ಜನರ ಆಶೆಯನ್ನು ಇವತ್ತು ಸಾಕಾರಗೊಳಿಸ್ಬೇಕಾಗಿತ್ತು. ಅದನ್ನು ಈಗಾದರೂ ಪ್ರಯತ್ನ ಬಿಡಬಾರ್ದಂದು ನಾವು ಈ ಮೂಲಕ ಅವರೆಲ್ಲರ ಜನರ ಪರವಾಗಿ ನಾವು ಇವತ್ತು ಸತೀಶ್ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಎಲ್ಲರೂ ಈಗಾಗಲೇ ಅವ್ರಿಗೆ ಹೇಳ್ತಾರೆ ಇದ್ದಾರೆ ಆಗಬೇಕು ಅಂತೇಳಿ ಅವರು ಮಾಡಬೇಕಂತದ. ಬಟ್ ಇನ್ನು ಸಿದ್ದರಾಮಯ್ಯನ ಒಪ್ಪಿಸುವಂಥದ್ದು ಕೇವಲ ನಮ್ಮ ಸತೀಶ್ ಅವ್ರಿಗೆ ಮಾತ್ರ. ಯಾಕಂದ್ರೆ ಸಿದ್ದರಾಮಯ್ಯರ ಅಂತರಂಗದ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಶಿಷ್ಯ ನಮ್ಮ ಸತೀಶ್ ಅವರು. ಇದರಿಂದಾಗಿ ಆಗಿತ್ತು ಅನ್ನೋಂಥ ಮಾತುಗಳಿದ್ದು. ಬಟ್ ಏಕಾಏಕಿ ನಮ್ಮ ಸೌದಿಯವರು ನಮ್ಮದು ಜಿಲ್ಲಾ ಆಗಲಿರ್ತದೆ, ಈಗ ಆಗಬೇಕು. ಅದೇ ಕಾಲಕ್ಕೆ ಕೌಜಲ್ಗಿ ಅವರು, ನಮ್ಮ ಮಹಂತೇಶ್ ಕೌಜಲ್ಗಿ ಈಗ ಆಗಬೇಕು, ನಮ್ಮದು ಮಾಡಿ ಅದನ್ನು ಮಾಡಲಿ ಅಂತ ಹಠಕ್ಕೆ ಬಿದ್ದಿದ್ದರಿಂದ ಆಗಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಒಟ್ಟಾರೆಯಾಗಿ ಯಾರೂ ಏನೋ ಇರಲಿ, ಇವರೆಲ್ಲರ ಒತ್ತಡ ಆಯಿತು, ಮಾಡಬಾರ್ದು ಮನಸ್ಸಿತ್ತು, ಒಬ್ಬರಿಗೊಬ್ಬರು ಹಾಕಿ ತಪ್ಪಿಸ್ಕೊಳ್ಳೋಂಥ ಕೆಲಸ ಇಲ್ಲ, ಅದು ಒಟ್ಟಲ್ಲಿ ಆಯಿತು. ಆದರೆ ಇವತ್ತಿಗೂ ಸಹಿತ ಇವ್ರು ತೀರಿ ಹೋಗಿ, ಸಂಗಪ್ಪಗಳು ಮತ್ತು ಪೂಜಾರಿ ಅವ್ರು ತೀರಿ ಹೋಗಿ ಎಷ್ಟೋ ವರ್ಷಗಳಾದವು. ಅವ್ರ ಕನಸು ಮಾತ್ರ ಇನ್ನೂ ಈಡೇರಿಲ್ಲ. ಆದರೆ ಒಂದು ಹಂತದವರೆಗೆ ಚಿಕ್ಕೋಡಿ ಶಿಕ್ಷಣ ಜಿಲ್ಲಾ ಆಗುವ ಮೂಲಕ ಒಂದು ಹೆಜ್ಜೆ ಮುಂದದ ಅನ್ನೋದು ಮಾತ್ರ ನಾವು ಒಪ್ಪಬೇಕಾಗುತ್ತೆ. ಅದಕ್ಕೆ ಕಾರಣ ನಮ್ಮ ಬಿ ಆರ್ ಸಂಗಪ್ಪಗಳು ಮತ್ತು ಅಲ್ಲಿ ರಾಜಕಾರಣಿಗಳು, ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ, ಸ್ವಲ್ಪ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ನಮ್ಮ ಕೌಜಲ್ಗಿಯವರು ಇರಲಿಲ್ಲ. ಅದರ ನಂತರದಲ್ಲಿ ಆ ಪ್ರಮಾಣದಲ್ಲೇ ರಾಜಕೀಯವಾಗಿ ಬಲಾಢ್ಯವಾಗಿ ನಮ್ಮ ನಿಂಗಯ್ಯ ಸಂಘ ಪೂಜಾರಿ ಅವರು ಗೋಕಾಕದ ಮಟ್ಟಿಗೆ ಮುನ್ಸಿಪಾಲ್ಟಿ ಮಟ್ಟಿಗೆ ಇದ್ದರು ಅವರು. ಆದರೆ ಅದನ್ನು ಮೀರಿ ಅವರು ಆಗಲಿಲ್ಲ. ವಿ ಎಸ್ ಕೌಜಲ್ಗಿಯವರು ಮನಸ್ಸು ಮಾಡಿದ ಸಾಧ್ಯ ಇತ್ತು, ಯಾಕೋ ಏನೋ ಅವ್ರು ಮಾಡಲಿಲ್ಲ. ಅದು ಸಹಿತ ಇವತ್ತು ಅವ್ರ ಬಗ್ಗೆ ಒಂದು ಅಸಮಾಧಾನ ನಮ್ಮ ಗೋಕಾಕ್ ಭಾಗದ ಜನರಿಗೆ ಅದ. ಈಗ ಆಗ್ತದೆ ಅಂತ ತಿಳಿದಿದ್ರು. ಮತ್ತು ನಿಜವಾಗಿಯೂ ಬಾಲಚಂದ್ರ ಜಾರಕಿಹೊಳಿ ಅವರಂತೂ ಆ ವಿಷಯದಲ್ಲೇ ಆಗಬೇಕು ಅಂತೇಳಿ ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು, ಹೋದರು, ಹೇಳಿದರು, ಮಾಡಿದ್ರು, ಹಾಗೆ ಆಗ್ತಾರೆ ಅಂತ ಭರವಸೆ ಮೂಡಿಸಿದ್ರು. ಅದರ ಕೊನೆ ಕ್ಷಣದಲ್ಲಿ ಈಗ ಆಗಿದ್ದಕ್ಕೆ ಯಾರ ಇದಕ್ಕೆ ಹೊಣೆ ಅನ್ನೋದು ನಾವು ಒಬ್ಬರನ್ನೊಬ್ಬರು ಹಾಕೋದು ನಾವು ಸ್ವತಃ ಜವಾಬ್ದಾರಿ ತೊಗೊಂಡು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇವೆರಡು ಜಿಲ್ಲೆಗಳು ಆಗಬೇಕಾಗ್ಯಾವ. ಅದರಲ್ಲೂ ಇವತ್ತು ಚಿಕ್ಕೋಡಿ ಭಾಗದಲ್ಲೂ ತಮ್ಮ ಮಗಳನ್ನು ಬೆಳೆಸಿ ಅಲ್ಲಿ MP ಮಾಡಿದ್ದರಿಂದಾಗೆ ಅವ್ರಿಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಜಿಲ್ಲೆ ಮಾಡುವಂಥ ಒಂದು ಸ್ಥಿತಿ ಸತೀಶ್ ಅವ್ರ ಮುಂದದ ಅನ್ನೋದು ಅಷ್ಟು ಸತ್ಯದ. ಅದರಲ್ಲೂ ಸಂಗಪ್ಪಗಳು ಇದ್ದಿದ್ರೆ ಇನ್ನೂ ಜೋರಾಗಿ ಅದನ್ನು ಹೋರಾಟ ಮಾಡ್ತಿದ್ರು ಏನೋ ಇನ್ನಷ್ಟು. ಅದರ ಕೆಲವೇ ವರ್ಷಗಳಿಂದ ಅವರ ದಿವಂಗತರಾಗಿದ್ದಕ್ಕಾಗಿ ಸ್ವಲ್ಪ ಅಲ್ಲಿ ನೆಲುಗುದಿ ಬಿದ್ದಂಗೆ ಆಗ್ಯದ ಹೋರಾಟ. ಮೊದಲಿನ ಒಂದು ರಭಸ ಅಲ್ಲಿಲ್ಲ, ಮೊದಲಿನ ಒಂದು ಸ್ಫೂರ್ತಿ ಇಲ್ಲ. ಆದರೂ ಅದ ಬರ್ತಾರೆ, ಕೇಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಮತ್ತು ಮೌನಕ್ಕೆ ಜಾರ್ತಾರೆ. ನೀವು ಮಾಡಲೇಬೇಕು ಅನ್ನೋಂಥ ಒಂದು ಶಕ್ತಿ, ಫೋರ್ಸ್. ಮತ್ತು ಇವತ್ತು ಹೇಳಿದೆ ಈಗಾಗಲೇ ಆರಂಭದಲ್ಲೇ ಮತ್ತು ನಡುವಿನಲ್ಲಿ ಹೇಳಿದ್ದೇನೆ, ಸಂಗಪ್ಪಗಳು ಅವರ ಒತ್ತಡದಿಂದ ಇವತ್ತು ಶಿಕ್ಷಣ ಒಂದು ಜಿಲ್ಲೆ ಆಗಿದೆ, ಅದನ್ನು ಸುಳ್ಳಲ್ಲ. ಅದರಿಂದ ನಾವು ಉಮೇಶ್ ಅವ್ರು ಮಾಡಿದ್ರು, ಮತ್ತು ಎ ಬಿ ಕತ್ತಿ ಮತ್ತು ಇನ್ನುಳಿದವರು ಸಹಿತ ಅಲ್ಲಿ ಶಾಸಕರು ಸಹಿತ ಒತ್ತಡ ತಂದರು. ಈಗೇನೋ ಸಾಧ್ಯ ಇತ್ತು ಸತೀಶ್ ಅವ್ರಿಗೆ, ಎರಡೂ ಜಿಲ್ಲಾ ಮಾಡಿದ್ರೆ ಮತ್ತು ಜನನೂ ಅಲ್ಲಿ ಬಯಸ್ತಾ ಇದ್ದಾರೆ ಚಿಕ್ಕೋಡಿ ಭಾಗದಲ್ಲೇ ಮಾಡಬೇಕ್ರಿ ಅಂತೇಳಿ. ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಏನೋ ಆಗಲಿ, ಬಟ್ ಸಮೀಪದಲ್ಲಿ ಜಿಲ್ಲಾ ಆಗ್ಬೋದು ಇನ್ನೂ ಆಸೆ ಇಟ್ಕೊಳ್ಳೋಂಥ ಜನ ಸಾಕಷ್ಟಿದ್ದಾರೆ. ಅವ್ರ ಆಸೆ ನಿರಾಶೆ ಆಗದೇ ಇರಲಿ, ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಕಳ್ಕಳಿ ವಿನಂತಿ. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡೋಣ. ಆದರೆ ತುರ್ತು ಮಾತ್ರ ಇದ್ದ ಪರಿಸ್ಥಿತಿಯನ್ನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಈಗ ನಮ್ಮ ಸಂಗಪ್ಪ ಉಳಿದಾಯ್ತು, ಅದೇ ಕಾಲಕ್ಕೆ ಲಿಂಗಯ್ಯ ಪೂಜಾರಿ ಉಳಿದಾಯ್ತು. ಕನಸುಗಳಾಗಿದ್ದಾವ, ಅವು ಈಡೇರೋದು ಯಾವಾಗ ಅನ್ನೋದನ್ನು ಎದುರು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಮಾತಾಡಿದ್ದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಕೊಳ್ಳಿ. S16 ನ್ಯೂಸ್ ಅರ್ಥ ಅತ್ಯಂತ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.